ಪಂಜಾಬ್ನಲ್ಲಿ ಮತ್ತೊಂದು ಬೇಟೆಯಾಡಿದ ಸೈನಿಕರು ಇಬ್ಬರು ಪಾಕ್ನ ಬೇಹುಗಾರಿಕಾ ಸಿಬ್ಬಂದಿಯನ್ನ ಬಂಧಿಸಿದ್ದಾರೆ. ಪಾಕ್ ಪರ ಗೂಢಚರ್ಯೆ ಮಾಡ್ತಾ ಇದ್ದವರು ಇವರನ್ನ ಬಂಧಿಸಲಾಗಿದೆ. ಈಗ ಸೂಕ್ಷ್ಮ ವಿಚಾರ ಹಾಗೆ ಫೋಟೋಗಳ ಬಗ್ಗೆ ಮಾಹಿತಿ ಕೊಡ್ತಾ ಇದ್ರು ಇವರು. ಪಾಕ್ಗೆ ರಹಸ್ಯ ಮಾಹಿತಿಯನ್ನ ನೀಡ್ತಾ ಇದ್ದ ಇಬ್ರು ಲಾಕ್ ಆಗಿದ್ದಾರೆ. ಪಂಜಾಬ್ನಲ್ಲಿ ಮತ್ತೊಂದು ಬೇಟೆ ಭಾರತೀಯ ಸೈನಿಕರಿಂದ ಇಬ್ಬರು ಪಾಕ್ನ ಬೇಹುಗಾರಿಕಾ ಸಿಬ್ಬಂದಿಯನ್ನ ಬಂಧಿಸಿದ್ದಾರೆ. ಇವರುಗಳು ಪಾಕ್ ಪರ ಗೂಢಚರ್ಯೆ ಮಾಡ್ತಾ ಇದ್ರು. ಇದೀಗ ನಮ್ಮ ಸೈನಿಕರ ವಶದಲ್ಲಿದ್ದಾರೆ. ಸೂಕ್ಷ್ಮ ವಿಚಾರಗಳನ್ನ ಹಾಗೆ ಫೋಟೋಗಳನ್ನ ಮಾಹಿತಿಗಳನ್ನ ಹಂಚಿಕೊಳ್ತಾ ಇದ್ರು ಇವರು. ರಹಸ್ಯವಾಗಿ ಪಾಕ್ ಜೊತೆ ಸಂಪರ್ಕದಲ್ಲಿದ್ರು, ಪಾಕ್ಗೆ ಮಾಹಿತಿಯನ್ನ ರವಾನಿಸ್ತಾ ಇದ್ರು. ಇದೀಗ ಇಬ್ಬರನ್ನ ಕೂಡ ಭಾರತೀಯ ಸೇನೆಯ ಯೋಧರು ಲಾಕ್ ಮಾಡಿದ್ದಾರೆ. ಇದು ಗಡಿಯಲ್ಲಿ ಯಾವ ರೀತಿಯಾದಂತಹ ಭದ್ರತೆಯನ್ನ ಹೆಚ್ಚಿಸಲಾಗಿದೆ, ಹೇಗೆ ಕಣ್ಗಾವಲಿಡಲಾಗಿದೆ ಅನ್ನೋದಕ್ಕೆ ಸಾಕ್ಷ್ಯ. ನಿಮ್ಮ ಜೊತೆ ಕೆಲಸ ಮಾಡಿದ್ದು ಬಹಳ ಖುಷಿ ಆಯಿತು. ನೀವೇ ಬೆಸ್ಟ್ ಬಾಸ್. ಇಷ್ಟು ಮ್ಯಾನೇಜರ್ ಆಗಿದ್ದೆ, ಇನ್ನು ಮುಂದೆ ಬಾಸ್ ಆಗ್ತೀನಿ. ಹೇಗೆ? ಬಾಸ್ ವಾಲಾ ಬಾಸ್ ವಾಲಾ ಬಿ ದ ಬಾಸ್. ಪಂಜಾಬ್ನಲ್ಲಿ ಬೇಹುಗಾರಿಕೆ ಮಾಡ್ತಾ ಇದ್ದಂತ ಇಬ್ಬರನ್ನ ಬಂಧಿಸಲಾಗಿದೆ. 10 ದಿನವೂ ಪಾಕ್ ಕದನ ವಿರಾಮ ಉಲ್ಲಂಘನೆ ಮಾಡಿದೆ. ಮತ್ತೊಂದು ಕಡೆ ಗಡಿಯಲ್ಲಿ ಪಾಕ್ ಉದ್ದಟತನ ಮುಂದುವರೆದಿದೆ. ಅಪ್ರಚೋದಿತ ಗುಂಡಿನ ದಾಳಿಯನ್ನ ಮಾಡಿದೆ. ಕುಪ್ವಾರ, ಅಖ್ನೂರ್, ಪೂಂಚ್ ಗಡಿಯಲ್ಲಿ ಫೈರಿಂಗ್ ನಡೆದಿದೆ. ಪಾಕಿಸ್ತಾನಕ್ಕೆ ಪ್ರತ್ಯುತ್ತರವನ್ನ ಕೊಟ್ಟಿರುವಂತಹ ಭಾರತೀಯ ಸೇನೆ ಪಾಕಿಸ್ತಾನದ ಗುಂಡಿನ ದಾಳಿಗೆ ಪ್ರತಿಯಾಗಿ ಫೈರಿಂಗ್ ಮಾಡಿದೆ. 10 ದಿನದಲ್ಲಿ 33 ಬಾರಿ ಕದನ ವಿರಾಮ ಉಲ್ಲಂಘನೆಯಾಗಿದೆ. ಪಾಕ್ನಿಂದ ಮತ್ತೆ ಉದ್ದಟತನವನ್ನ ಮೆರೆದಿದೆ. ಫೈರಿಂಗ್ ಅನ್ನ ನಡೆಸಿದೆ. ಕುಪ್ವಾರ, ಅಖ್ನೂರ್, ಪೂಂಚ್ ಈ ಭಾಗದಲ್ಲಿ ಹಾಗೆ ಸುಂದರ್ಬನಿ ಸೇರಿದಂತೆ ಬಹಳಷ್ಟು ಭಾಗಗಳಲ್ಲಿ ಫೈರಿಂಗ್ ಅನ್ನ ನಡೆಸಿದೆ ಪಾಕ್. ಇನ್ನು ಭಾರತೀಯ ಸೇನೆ ಕೂಡ ಕೈಕಟ್ಟಿ ಇಲ್ಲ. ಪಾಕಿಸ್ತಾನಕ್ಕೆ ಪ್ರತ್ಯುತ್ತರವನ್ನ ಕೊಟ್ಟಿದೆ. ಗುಂಡಿನ ದಾಳಿಗೆ ಪ್ರತಿಯಾಗಿ ಫೈರಿಂಗ್ ಅನ್ನ ಮಾಡಿದೆ. ಒಟ್ಟು 10 ದಿನಗಳಲ್ಲಿ 33 ಬಾರಿ ಕದನ ವಿರಾಮವನ್ನ ಉಲ್ಲಂಘನೆ ಮಾಡಿದೆ ಪಾಕ್. ಆ ಮೂಲಕವಾಗಿ ಮತ್ತೆ ಉದ್ದಟತನ ಮುಂದುವರೆಸಿದೆ. ಪಹಲ್ಗಾಮ್ ದಾಳಿಯ ನಂತರದಲ್ಲಿ ಬಿಗಿ ಭದ್ರತೆ ಕೂಡ ಹೆಚ್ಚಾಗ್ತಾ ಇದೆ. ಗಡಿ ಪ್ರದೇಶದಲ್ಲಿ ಸೇನೆ ಹದ್ದಿನ ಕಣ್ಣಿಟ್ಟಿದೆ. ಈ ನಡುವೆ ಕದನ ವಿರಾಮವನ್ನ ಉಲ್ಲಂಘಿಸಿ ಪಾಕಿಸ್ತಾನ ಫೈರಿಂಗ್ ನಡೆಸಿರೋದು. ಇನ್ನು ಪಹಲ್ಗಾಮ್ ಅಟ್ಯಾಕ್ ಬಗ್ಗೆ ಮೊದಲೇ ಸುಳಿವಿತ್ತ? ಈ ರೀತಿಯಾದಂತಹ ಪ್ರಶ್ನೆಗಳು ಕೂಡ ಕಾಡ್ತಾ ಇದೆ. ಏಪ್ರಿಲ್ 22ನೇ ತಾರೀಕಿಗೂ ಮೊದಲೇನೆ ಉಗ್ರರ ದಾಳಿಯ ಸುಳಿವಿನ ಬಗ್ಗೆ ಮಾಹಿತಿ ಸಿಕ್ಕಿತ್ತ? ದಾಳಿ ಬಗ್ಗೆ ಮೊದಲೇ ಗುಪ್ತಚರ ಇಲಾಖೆ ಎಚ್ಚರಿಸುತ್ತಂತೆ ಅನ್ನುವಂಥ ಮಾಹಿತಿಗಳು ಸಿಗ್ತಾ ಇದೆ. ಪ್ರವಾಸಿಗರ ಮೇಲೆ ದಾಳಿ ಆಗಬಹುದು ಅನ್ನುವಂಥ ಮಾಹಿತಿಯನ್ನ ಕೊಟ್ಟಿತ್ತು ಅನ್ನುವಂಥ ವಿಚಾರಗಳು ಹೊರಬರ್ತಾ ಇದೆ. ಇನ್ನು ಜಬರ್ವಾನ್ ಶ್ರೇಣಿಯ ತಪ್ಪಲಿನ ಹೋಟೆಲ್ಗಳನ್ನೇ ಗುರಿಯಾಗಿಸಿದ್ದಾರೆ. ಶ್ರೀನಗರದ ಹೋಟೆಲ್ಗಳಲ್ಲಿದ್ದಂಥ ಪ್ರವಾಸಿಗರೇ ಅವರ ಟಾರ್ಗೆಟ್ ಆಗಿದ್ದಾರೆ. ಹೋಟೆಲ್ಗಳಲ್ಲಿದ್ದಂಥ ಪ್ರವಾಸಿಗರು ಟಾರ್ಗೆಟ್ ಆಗಬಹುದು. ಈ ರೀತಿಯಾಗಿ ಗುಪ್ತಚರ ಇಲಾಖೆಯ ಅಧಿಕಾರಿಗಳು ಮೊದಲೇ ಎಚ್ಚರಿಕೆಯನ್ನ ಕೊಟ್ಟಿದ್ರು ಅನ್ನೋದಾಗಿ ವಿಚಾರಗಳು ಗೊತ್ತಾಗ್ತಾ ಇದೆ. ಇದು ನಿಜಕ್ಕೂ ಒಂದಷ್ಟು ಅನುಮಾನಗಳನ್ನ ಹುಟ್ಟಿಸ್ತಾ ಇದೆ. ಗುಪ್ತಚರ ಇಲಾಖೆಯ ಅಧಿಕಾರಿಗಳ ಮೂಲಕವಾಗಿ ಮಾಹಿತಿ ಬಂದ ನಂತರದಲ್ಲೂ ಕೂಡ ಅಲ್ಲಿ ಯಾಕೆ ಇಷ್ಟೊಂದು ನಿರ್ಲಕ್ಷ್ಯ ಆಯಿತು ಅನ್ನೋದಾಗಿ ನಾವು ಅವಾಗಲೇ ಹೇಳ್ತಾ ಇದ್ವಲ್ಲ, ಪಾಕ್ಗೆ ಮಾಹಿತಿಗಳನ್ನ ರವಾನೆ ಮಾಡ್ತಾ ಇದ್ದಂತ ಸ್ಪೈ, ಆತನನ್ನ ವಶಕ್ಕೆ ಪಡೆಯಲಾಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ಒಟ್ಟು ಇಬ್ಬರನ್ನ ವಶಕ್ಕೆ ಪಡೆದಿದೆ ಪಂಜಾಬ್ನಲ್ಲಿ. ನಮ್ಮ ಸೈನಿಕರು ಪಾಕ್ಗೆ ಬೇಹುಗಾರಿಕೆಯನ್ನ ಮಾಡ್ತಾ ಇದ್ದಂತ ಇಬ್ಬರನ್ನ ವಶಕ್ಕೆ ಪಡೆದಿದ್ದಾರೆ. ಇವರುಗಳು ರಹಸ್ಯವಾದಂತ ಮಾಹಿತಿಯನ್ನ ಪಾಕ್ಗೆ ರವಾನಿಸ್ತಾ ಇದ್ರು, ಫೋಟೋಗಳನ್ನ ಕಳಿಸ್ತಾ ಇದ್ರು, ಗುಪ್ತ ಮಾಹಿತಿಗಳನ್ನ ರವಾನಿಸ್ತಾ ಇದ್ರು. ಇದೀಗ ನಮ್ಮ ಸೈನಿಕರ ಕೈನಲ್ಲಿ ಸಿಕ್ಕಾಕೊಂಡಿದ್ದಾರೆ. ವಿಚಾರಣೆ ಮುಂದುವರಿತಾ ಇದೆ. ಒಟ್ಟು ಒಬ್ಬರಲ್ಲ, ಇಬ್ರು ಬೇಹುಗಾರಿಕಾ ಸಿಬ್ಬಂದಿಯನ್ನ ಬಂಧಿಸಲಾಗಿದೆ. ಪಾಕ್ ಪರ ಗೂಢಚರ್ಯೆ ಮಾಡ್ತಾ ಇದ್ದವರು ಇಬ್ಬರ ಫೋಟೋವನ್ನ ಕೂಡ ಗಮನಿಸ್ತಾ ಇದ್ದೀರಿ ನೀವು. ಸೂಕ್ಷ್ಮ ವಿಚಾರಗಳನ್ನ, ಫೋಟೋಗಳ ಬಗ್ಗೆ ಮಾಹಿತಿಯನ್ನ ರವಾನಿಸ್ತಾ ಇದ್ರು ಇವರು ಪಾಕ್ಗೆ ಅನ್ನೋದು ಗೊತ್ತಾಗ್ತಾ ಇದೆ. ರಹಸ್ಯ ಮಾಹಿತಿಗಳನ್ನ ಲೀಕ್ ಮಾಡಿದ್ದಾರೆ.